ದೊಡ್ಡದೊಂದು ಸಂಭವಿಸಲಿದೆ. ಸಿಂಹ ರಾಶಿಯ ಜನರೇ, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಹುಷಾರಾಗಿದ್ದೀರಾ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ನಿಮ್ಮ 2025ನೇ ವರ್ಷದ ವರ್ಷ ಭವಿಷ್ಯಕ್ಕೆ ಸ್ವಾಗತ. ದೊಡ್ಡದೊಂದು ಸಂಭವಿಸಲಿದೆ. ಹೌದು, ನನ್ನ ಜೀವನವೇ ಮುಗಿದು ಹೋಯಿತು. ನನಗೆ ಮಾತ್ರ ಇಷ್ಟು ಕಷ್ಟ ಉಂಟಾಗುತ್ತಿದೆ. ನಾನು ಯಾಕಾಗಿ ಬದುಕಬೇಕು? ಎಂದೆಲ್ಲ ದುಃಖ ಪಡುತ್ತಿದ್ದ ನಿಮಗೆ, ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗಲಿದೆ. ದೊಡ್ಡದೊಂದು ಸಂಭವಿಸಲಿದೆ. ನಿಮ್ಮ ಮಾತಿಗೆ ಸಿಕ್ಕಾಪಟ್ಟೆ ಮನ್ನಣೆ ಸಿಗಲಿದೆ. ನೀವು ಈ ವರ್ಷದಲ್ಲಿ ವೈರಿಗಳಿಂದ ಉಂಟಾದ ಹಿಂಸೆಯಿಂದ ಆಚೆಗೆ ಬರುವಿರಿ. ಶತ್ರುಗಳ ನಿರ್ನಾಮ ಉಂಟಾಗಲಿದೆ. ನಿಮಗೆ ತೊಂದರೆ ಕೊಡುತ್ತಿದ್ದ ಜನಗಳ ನಡುವೆ ತಲೆ ಎತ್ತಿ ಬದುಕುವಿರಿ. ನೀವು ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡುತ್ತಿದ್ದರೆ ಈ ವರ್ಷದಲ್ಲಿ ಅದೆಲ್ಲ ಆಗುತ್ತದೆ. ಸಿಂಹ ರಾಶಿಯ ಜನರೇ, ನೀವು ಈ ವರ್ಷದಲ್ಲಿ ಸಿಂಹದಂತೆ ಬದುಕುವಿರಿ. ಈ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡದೊಂದು ಸಂಭವಿಸಿಯೇ ಸಂಭವಿಸುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕದಾದ ಪ್ರತಿಫಲ ಉಂಟಾಗಲಿದೆ. ಹಾಡುಗಾರರಿಗೆ, ಸಿನಿಮಾ ಕಲಾವಿದರಿಗೆ, ಛಾಯಾಗ್ರಾಹಕರಿಗೆ, ಸ್ಟುಡಿಯೋಗಳನ್ನು ನಡೆಸುತ್ತಿರುವವರಿಗೆ, ಹಣ್ಣುಗಳ ಮಾರಾಟಗಾರರಿಗೆ, ವ್ಯಾಪಾರಿಗಳಿಗೆ ಮತ್ತು ಆಭರಣಗಳ ತಯಾರಿಕರಿಗೆ, ವಿಶೇಷವಾಗಿ ಧನ ಲಾಭ ಆಗಲಿದೆ. ನಿಮ್ಮ ಮನೆಯ ಹಿರಿಯ ವ್ಯಕ್ತಿಗಳ ಆರೋಗ್ಯದ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಸರ್ಕಾರಿ ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟ್ ಮೇಲೆ ಕಾಂಟ್ರಾಕ್ಟ್ ಬರ್ತಾ ಹೋಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳಿಗೆ ಈ ವರ್ಷ ಯಶಸ್ಸು ಪ್ರಾಪ್ತಿಯಾಗಲಿದೆ. ಒಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡದೊಂದು ಸಂಭವಿಸಲಿದೆ. ನೂತನವಾದ ವಸ್ತುಗಳನ್ನು ಕೊಂಡುಕೊಳ್ಳುವಿರಿ. ಭೂ ವ್ಯವಹಾರದಲ್ಲಿ ಲಾಭವನ್ನು ಹೊಂದುವಿರಿ. ನಿಮಗೆ ಈ ವರ್ಷದಲ್ಲಿ ಅದೃಷ್ಟದ ಮೇಲೆ ಅದೃಷ್ಟ ಸಿಗಲಿದೆ. ಸಕಾಲದಲ್ಲಿ ನಿಮಗೆ ಕೆಲಸ ಕಾರ್ಯಗಳು ಪೂರ್ತಿಯಾಗಲಿದೆ. ಯತ್ನ ಮಾಡಿದ ಎಲ್ಲಾ ಕೆಲಸಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗಲಿದೆ. ವಿವಾಹಕ್ಕೆ ಸಂಬಂಧಪಟ್ಟಿರುವ ವಿಷಯದಲ್ಲಿ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಅಯ್ಯಯ್ಯೋ, ನನಗೆ ವಯಸ್ಸು ಆಗುತ್ತಿದೆ, ಇನ್ನೂ ಕೂಡ ಮದುವೆ ಆಗಿಲ್ಲ ಎಂದು ಯೋಚಿಸುತ್ತಿರುವವರಿಗೆ ಈ ವರ್ಷದಲ್ಲಿ ಶುಭ ಸುದ್ದಿ ಸಿಗಲಿದೆ. ಈ ವರ್ಷದಲ್ಲಿ ಯಾವ ವರ್ಷವೂ ಕೂಡ ನಿಮಗೆ ಸಿಗದಷ್ಟು ಗೌರವ ಸಿಗಲಿದೆ. ಒಟ್ಟಿನಲ್ಲಿ ಈ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡದೊಂದು ಸಂಭವಿಸಲಿದೆ. ಗುರು ಗ್ರಹ ನಿಮಗೆ 11ನೇ ಮನೆಯಲ್ಲಿ ಇರುವುದರಿಂದ ಮೇಲೆ ಹೇಳಿದ ಎಲ್ಲಾ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗಲಿದೆ. ಆದರೆ ನೀವು ಈ ವರ್ಷದಲ್ಲಿ ಒಂದು ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಬೇಕು. ನಿಮಗೆ ಅಷ್ಟಮ ಶನಿ ಆರಂಭವಾಗಲಿದೆ. ನಾನು ನಿಮಗೆ ಒಂದು ಸರಳವಾದ ಪರಿಹಾರವನ್ನು ಹೇಳಿಕೊಡುತ್ತೇನೆ. ಅದನ್ನು ನೀವು ಚಾಚೂ ತಪ್ಪದೆ ಮಾಡಿದರೆ, ನಿಮಗೆ ಅಷ್ಟಮ ಶನಿಯಿಂದ ಯಾವ ಸಮಸ್ಯೆಯೂ ಕೂಡ ಉಂಟಾಗುವುದಿಲ್ಲ. ಮತ್ತೆ ಈ ಹಿಂದೆ ಹೇಳಿದ ಎಲ್ಲಾ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಸಿಗುತ್ತದೆ. ನಾನು ಹೇಳುವ ಪರಿಹಾರವನ್ನು ಬರೆದುಕೊಳ್ಳಲು ನೀವು ಒಂದು ಪುಸ್ತಕ ಮತ್ತು ಪೆನ್ ಅನ್ನು ತೆಗೆದುಕೊಳ್ಳಿ. ಸರಿಯಾಗಿ ಕೇಳಿಸಿಕೊಳ್ಳಿ. ನೀವು ಈ ವರ್ಷದ ಪ್ರತಿ ಶನಿವಾರದಂದು ಕಾಗೆಗೆ ಆಹಾರವನ್ನು ನೀಡಬೇಕು. ನೀವು ಪ್ರತಿದಿನ ಬೆಳಿಗ್ಗೆ ತಿಂಡಿಯನ್ನು ತಿನ್ನುವ ಮೊದಲು ಕಾಗೆಗೆ ಆಹಾರವನ್ನು ನೀಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಅಷ್ಟಮ ಶನಿಯಿಂದ ಯಾವ ತೊಂದರೆಯೂ ಕೂಡ ಉಂಟಾಗುವುದಿಲ್ಲ. ಇದು ಒಂದು ರಹಸ್ಯವಾದ ತಾಳೆಗರಿ ಗ್ರಂಥದಲ್ಲಿ ಹೇಳಿರುವ ಪರಿಹಾರವಾಗಿದೆ. 4 ಜನಕ್ಕೆ ಉಪಯೋಗವಾಗಲಿ ಎಂದು ಈ ರಹಸ್ಯವಾದ ಪರಿಹಾರವನ್ನು ನಾನು ನಿಮಗೆ ಹೇಳಿಕೊಡುತ್ತಿದ್ದೇನೆ. ಇದನ್ನು ನೀವು ತಪ್ಪದೆ ಮಾಡಿದರೆ, ನಿಮಗೆ ಅಷ್ಟಮ ಶನಿಯಿಂದ ಯಾವ ಸಮಸ್ಯೆಯೂ ಕೂಡ ಉಂಟಾಗುವುದಿಲ್ಲ. ಮತ್ತೆ ಮೇಲೆ ಹೇಳಿದ ಎಲ್ಲಾ ಫಲಗಳು ಕೂಡ ಪ್ರಾಪ್ತಿಯಾಗುತ್ತದೆ. ನಮ್ಮೊಂದಿಗೆ ನೀವು ಕೂಡ ಈ ಮಂತ್ರವನ್ನು 3 ಬಾರಿ ಹೇಳಿ. ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್. ನೀವು ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಮಾಡುವುದರಿಂದ ಆ ಭಗವಂತನು ನಿಮಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾನೆ. ಜೈ ಸಾಯಿ ರಾಮ್.